ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿ ಹೇಗೆ ನೀವು ಪರಿಹಾರ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡುವಂಥ, ಸಂಪೂರ್ಣವಾಗಿರುವಂಥ ಮಾಹಿತಿಗಳನ್ನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಒಂದು ವಿಚಾರ ಏನು ಅಂತಂದರೆ ಬಹಳನೇ ಸರಳವಾಗಿರುವಂಥದ್ದು. ಎಲ್ರಿಗೂ ಈ ಅನುಮಾನಗಳು ಬಂದಿರುತ್ತೆ. ಮನೆಯಲ್ಲಿ ಹಿರಿಯರು ಹೇಳ್ತಿರ್ತಾರೆ, ಈ ಉಗುರುಗಳನ್ನಾಗಿರ್ಬೋದು ಅಥವಾ ಹೇರ್ ಕಟ್ ಮಾಡುವಾಗ ಮಂಗಳವಾರ ಬೇಡ, ಶುಕ್ರವಾರ ಬೇಡ, ಅಥವಾ ಲೈಟ್ ಹಾಕಿದ್ಮೇಲೆ ಬೇಡ ಅಂತ, ಈ ಥರ ಬೇಡ ಅಂತ ಹೇಳ್ತಾರೆ ಮಂಗಳವಾರ ಅನ್ನೋಂಥದ್ದು ನಮಗೆ ಗೊತ್ತು. ಆದರೆ ಯಾಕೆ ಬೇಡ ಅಂತ ಹೇಳ್ತಾರೆ? ಇದಕ್ಕೇನಾದರೂ ಹಿನ್ನೆಲೆ ಅಥವಾ ಏನಾದರೂ ಇದೆಯಾ ವಿಚಾರಗಳು? ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ಗುರುಗಳೇ? ದೊಡ್ಡವ್ರು ಹೇಳ್ತಿದ್ರೆ ಫಾಲೋ ಮಾಡ್ತಾ ಇದ್ದೀವಿ, ಆದರೆ ರೀಸನ್ ಗೊತ್ತಿಲ್ಲ ಯಾಕೆ ಅಂತ. ಇನ್ನು ಕೆಲವರು ಹೇಳಿದ್ರೆ ಹೇಳ್ತಾರೆ ನಮಗೆ ಸಮಯ ಸಿಕ್ಕಿರೋದೇ ಆಗ ಅಂತ ಆ ದಿನನೇ ಮಾಡುವಂಥದ್ದು ಕೂಡ ಇರುತ್ತೆ. ಸೊ ಇದ್ರ ಹಿನ್ನೆಲೆ ಏನಾದರೂ ಇದೆಯಾ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನಿಜ ಇದು. ದೊಡ್ಡವ್ರು ಏನು ಮಾಡ್ತಾರೆ ಅಂತಂದರೆ ಮಾಡಬಾರ್ದು ಅಷ್ಟೇ, ಅದಕ್ಕೆ ರೀಸನ್ ಕೇಳಬಾರ್ದು ಅಂತ ಹೇಳಿದಾಗ ಸುಮ್ಮನೆ ಹಾಕ್ಬಿಡ್ತಾರೆ. ಆದರೆ ಕೇಳಲೇಬೇಕು, ಅವರು ಕೂಡ ಹೇಳಬೇಕು ಕೂಡ. ಇದು ಸತ್ಯ. ನಾನು ಕೆಲವರಿಗೆ ಸಜೆಸ್ಟ್ ಮಾಡ್ತಿರ್ತೀನಿ, ಹುಡುಗರಿಗೆ ಹುಟ್ಟಿದ ದಿವಸ ಹೇರ್ ಕಟ್ ಮಾಡ್ಕೋಬಾರ್ದು, ಶುಕ್ರವಾರ ಮಂಗಳವಾರ ಹೋಗಬಾರ್ದು. ಯಾಕೆ ಅಂತ ಅವ್ರು ಪ್ರಶ್ನೆ ಮಾಡಲ್ಲ. ಅವರು ಮಾಡಿದರೆ ಬಹುಶಃ ನಾನು ಹೇಳ್ತಿರ್ತೀನಿ. ಕೆಲವ್ರು ಕೇಳ್ತಾರೆ ಅದು ಯಾಕೆ ಆಗಬಾರ್ದು, ಸಾಯಂಕಾಲ ಮಾಡಿದರೆ ಆಯುಷ್ ಕ್ಷೀಣೆ ದಿನೇ ದಿನೇ ಅಂತೆಲ್ಲ ಶಾಸ್ತ್ರ ಉಂಟು. ಆಮೇಲೆ ಇನ್ನೂ ನೀವು ಕೇಳಿದ್ದ ಈ ಪ್ರಶ್ನೆ ಇದೆಯಲ್ಲ, ಶುಕ್ರವಾರ ಮಂಗಳವಾರ ಕೆಲವೆಲ್ಲ ಉಗುರು ಕಟ್ ಮಾಡೋದು, ಕೂದಲು ಕಟ್ ಮಾಡೋದು, ಶುಕ್ರವಾರ ಮಂಗಳವಾರವೇ ಯಾಕೆ ಬೇಡ ಅನ್ನೋದೆಲ್ಲ ಕೂಡ ಎಚ್ಚರಿಸಿ ನಮಗೆ ಹೇಳುವಂಥದ್ದು ಇರುತ್ತಲ್ಲ. ಇದು ಹೇಗೆ ಅಂತಂದರೆ, ಈಗ ಯಾರು ಅಷ್ಟಾಗಿ ಕಾಣಲ್ಲ, ಮೊದಲೆಲ್ಲ ಈ ಉಗುರು ಮತ್ತು ಕೂದಲನ್ನು ತೆಗೆದುಕೊಂಡು ತಾಂತ್ರಿಕವನ್ನು ಮಾಡ್ತಾಯಿದ್ರು. ಅದಕ್ಕಾಗಿ ಯಾರಿಗೂ ಸಿಗದ ಹಾಗೆ ಅದನ್ನು ಬಚ್ಚಿಡ್ತಿದ್ರು. ಆ ತಾಂತ್ರಿಕ ಪ್ರಯೋಗ ಬಹುಶಃ ಮಾಡಿದರೆ ಏನೇನೋ ವಶತ್ವವನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯ ಇತ್ತು. ಅದು ಈಗಲೂ ಇದೆ, ಹೆಚ್ಚಿಗಿಲ್ಲ. ಅದೆಲ್ಲ ಕೂಡ ನಶಿಸಿ ಹೋಗಿದೆ. ಅದೊಂದು ಕಡೆ ಇರಲಿ. ಇನ್ನು ಶುಕ್ರವಾರ ಮಂಗಳವಾರ ಅಂತಂದಾಗ ಈ ದೇವತೆಗಳಿಗೆ, ಕೆಲವು ದೇವತೆಗಳೇ ಕೆಲವು ವಾರಗಳ ಮೇಲೆ ಪ್ರೀತಿ ಇರುತ್ತೆ, ಕೆಲವು ನಕ್ಷತ್ರಗಳ ಮೇಲೆ ಪ್ರೀತಿ ಇರುತ್ತೆ, ಕೆಲವೊಂದು ತಿಥಿಗಳ ಮೇಲೆ ಪ್ರೀತಿ ಇರುತ್ತೆ. ಈಗ ಪಾಡ್ಯಮಿ, ದ್ವಿತೀಯ, ತೃತೀಯ, ಪಂಚಮಿ ಎಲ್ಲ ತಿಥಿಗಳು. ಈ ತಿಥಿಗಳ ಮೇಲೆ ಪ್ರೀತಿ ಇರುತ್ತೆ. ಆ ದಿನದ ಅಧಿಷ್ಠಾನ ದೇವತೆ, ಆ ದಿನದ ಅಧಿದೇವತೆ, ಆ ದಿನದ ಪ್ರತ್ಯೇಕ ದೇವತೆಗೆ ಒಂದು ತಿಥಿಯ ಮೇಲೆ ಬಹಳ ಇಷ್ಟ ಇರುತ್ತೆ. ಆಕೆಗೆ ಪ್ರೀತಿ ಇರತಕ್ಕಂತಹ ವಾರವೋ, ಆಕೆಗೆ ಪ್ರೀತಿ ಇರ್ತಕ್ಕಂತಹ ತಿಥಿಯೋ, ಆಕೆಗೆ ಪ್ರೀತಿ ಇರ್ತಕ್ಕಂಥ ನಕ್ಷತ್ರದ ದಿನದಲ್ಲಿ ಆಕೆಗೆ ಪ್ರೀತಿ ಇಲ್ಲದ ಕೆಲಸವನ್ನು ಮಾಡಿದ್ರೆ ಮುನಿಸಿಕೊಂಡಾಳು, ಕೋಪಿಷ್ಟಳಾಗ್ತಾಳೆ ಅಂತಕ್ಕಂತಹ ಭಾವನೆ ಕೆಲವಿದೆ. ಅದಕ್ಕೆ ಶುಕ್ರವಾರ ಮಂಗಳವಾರ ತಾಯಿ ಸ್ವರೂಪಿಣಿ ಆಗಿರ್ತಕ್ಕಂತಹದ್ದು ಅವಳಿಗಿಷ್ಟ ಇಲ್ಲ, ಆ ಕೆಲಸ ಮಾಡಬಾರ್ದು, ಆ ದಿನ ಇಷ್ಟವೇ ಇಲ್ಲ. ಈಗ ಎಕ್ಸಾಂಪಲ್ ತಗೊಳ್ತೀನಿ. ಯಾರೋ ಒಬ್ಬರು ಡಾಕ್ಟ್ರು, ಹೆಸರು ಹೇಳೋದು ಬೇಡ, ಒಂದು ಅಲ್ಲಿ ಪೇಷಂಟ್ ಇಲ್ಲ ಅಂದರೆ ಸಾಕು, ಒಂದು ಅರ್ಧ ತಾಸುಗೊಮ್ಮೆ ಹೋಗ್ಬಿಟ್ಟು ಧೂಮಪಾನ ಮಾಡಿ ಬಂದುಬಿಡ್ತಾರೆ. ನನಗದು ಕಂಡ್ರೆ ಆಗಲ್ಲ, ಯಾಕೋ ಅಂತ ಗೊತ್ತಿಲ್ಲ, ನನಗೆ ಮಾತ್ರ ಅದು ಕಂಡ್ರೆ ಆಗಲ್ಲ. ಇಷ್ಟೇ ಸಾಕು. ನಾನು ಉದಾಹರಣೆ ಅನ್ಕೋತೀನಿ, ಅವ್ರಿಗೆ ಇಷ್ಟ ಆಗಿದ್ದು ನನಗೆ ಇಷ್ಟ ಆಗಲಿಲ್ಲ. ಹೇಗೆ ನಾನು ರಿಸೀವ್ ಮಾಡ್ಕೊಳ್ತೀನಿ? ಹಾಗೆ ಆ ದಿನಕ್ಕೆ ಸಂಬಂಧಪಟ್ಟ ಅಧಿದೇವತೆಯೋ ಪ್ರತ್ಯೇಕ ದೇವತೆಯೋ ಆಕೆಗೆ ಇಷ್ಟ ಇಲ್ಲದೆ ಇರತಕ್ಕ ದಿನದಲ್ಲಿ ಆಕೆಗೆ ಇಷ್ಟವಿಲ್ಲದ ಕೆಲಸ ನೀವು ಮಾಡಿದಾಗ ಮುನಿಸಿಕೊಳ್ತಾಳೆ. ಒಂದು ಮಹಾಲಕ್ಷ್ಮಿ ಶುಕ್ರವಾರ ತುಂಬ ಇಷ್ಟ, ನಮಗೆಲ್ಲ ಗೊತ್ತೇ ಇರುವಂಥದ್ದು. ಅದಕ್ಕೆ ಶುಕ್ರವಾರ ಯಾರಿಗೂ ಹಣವನ್ನು ಕೊಡಬೇಡ ಸಾಮಾನ್ಯಗಂತಾರೆ. ಅಂದರೆ ಹೆಣ್ಣು ಮಕ್ಕಳು ತವರು ಮನೆಗೆ ಬಂದರೆ ಶುಕ್ರವಾರ ಹೋಗಬಾರ್ದು ಎಲ್ಲ ಕೇಳಿದ್ದೀರಿ ನೀವು. ಹೌದು ಹೌದು. ಅಂದರೆ ತಂದೆ ಮನೆಗೆ ಮಹಾಲಕ್ಷ್ಮಿ, ಅವಳು ಯಾವತ್ತಿಗಿದ್ರು ಮಗಳನ್ನೋಳು ಮಹಾಲಕ್ಷ್ಮಿ ಆಗಿರ್ತಾಳೆ, ಸೊಸೆ ಕೂಡ ಮಹಾಲಕ್ಷ್ಮಿನೇ, ಒಟ್ಟಾರೆ ಹೆಣ್ಣು ಮಗುನೇ ಮಹಾಲಕ್ಷ್ಮಿ ಅಂತಂದಾಗ ಶುಕ್ರವಾರ ಮಂಗಳವಾರ ಕಳಿಸ್ಕೊಡ್ಬೇಕಾದ್ರೂ ಕೂಡ ಆವತ್ತಿನಿಂದ ಕೂಡ ಇದಿದೆ. ಅಂದರೆ ದೇವಿ ಸ್ವರೂಪಳಾಗಿರ್ತಕ್ಕಂಥ ಆ ದಿನದಲ್ಲಿ
ಉಳ್ಕೊಂಡ್ರೆ ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ ಅಂತ. ಕೊಟ್ಟು ಬಿಟ್ಟರೆ ಎಲ್ಲೋ ಒಂದು ಕಡೆ ಹೊರ ಅಂದರೆ ನಿಮಗೆ ತಾಯಿ ಮನೇಲಿ ಉಳ್ಕೊಳ್ಳೋಕೆ ಇಷ್ಟ ಇದೆ, ನಿಮಗೆ ಬಲವಂತ ಹೊರಗೆ ಹಾಕಿದ್ರೆ ನೋವಾಗುತ್ತೋ ಇಲ್ವಾ? ಖಂಡಿತವಾಗ್ಲೂ ಹಾಗೇನೆ ನೀವು ಯಾರಿಗಾದ್ರೂ ಕೂಡ ದುಡ್ಡು ಕೊಟ್ಟಾಗ ಕೂಡ ಬಲವಂತವಾಗಿ ನೀವು ಕೊಡ್ತಾ ಇದ್ದೀರ ಅಂತ ನಿಮಗೆ ಬೇಕಾಗಿರುತ್ತೆ, ಏನೋ ಕೊಂಡುಕೊಳ್ಳಲಿಕ್ಕೆ ಆಗಿರ್ಬೋದು, ಅವೆಲ್ಲ ಕೂಡ ಅಭ್ಯಂತರವಿಲ್ಲ. ಆದರೆ ಯಾರಿಗಾದ್ರೂ ಹಾಗಂತೇಳಿ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೋ ತುಂಬ ಆಸ್ಪತ್ರೆ ಇರ್ತಕ್ಕಂಥವ್ರಿಗೋ ಇದು ಮೌಢ್ಯಕ್ಕೆ ಒಳಗಾಗ್ಬಿಡುತ್ತೆ. ಅತ್ಯಂತ ಅವಶ್ಯಕತೆ ಇದೆ, ಅದು ಆಸ್ಪತ್ರೆ ಕಟ್ಟಲೇಬೇಕು. ಬಟ್ ಇನ್ಯಾರೋ ನಮ್ಮ ಮನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹೆಣ್ಣು ಮಗುವಿಗೆ ಆಕೆಗೇನೋ ಜೀವನವೇ ಅದಾಗಿರುತ್ತೆ ಅಂದರೆ ಅವತ್ತು ನಾನು ಕೊಡೋದೇ ಇಲ್ಲ ಅಂತಂದರೆ ಅವಳ ಹೊಟ್ಟೆ ತುಂಬೋದಿಲ್ಲ. ಅವತ್ತು ನೀವು ಪೇ ಮಾಡಲೇಬೇಕು. ಈ ಕೆಲವೆಲ್ಲ ನೀವು ಮೊದಲಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದು, ನೂತನವಾಗಿ ಇನ್ಯಾರಿಗೂ ಅವತ್ತು ನೀವು ಸಾಲ ಹಾಕ್ಕೊಡ್ತೀನಿ ಅಂದರೆ ಸ್ವಲ್ಪ ವರ್ಜ ಮಾಡ್ಕೋ ಅಂತ ಕೆಲವು ಹೇಳಿರ್ತವೆ. ಹಾಗೆ ಕೆಲವು ತಿಥಿಗಳು ಅಂತಲೂ ಕೂಡ ಬಹಳ ಅಭಿಪ್ರಾಯಗಳಲ್ಲಿ ಇರ್ತಕ್ಕಂಥದ್ದು. ಆದಿದೇವತೆಗೆ ಆ ಪ್ರೀತಿಯಾಗಿರ್ತಕ್ಕಂಥ ನಕ್ಷತ್ರ ದಿನದಂದು ಏನಾದರೂ ಅದನ್ನು ಮಾಡಿದ್ರೆ ಮುನಿಸಿಕೊಂಡು ಎಲ್ಲೋ ಒಂದು ಕಡೆ ನಮ್ಮ ಕೆಲಸಗಳಿಗೆ ಒಂದೇ ಒಂದು ನೀವು ಮಂಗಳವಾರ ದಿವಸ ಉಗುರು ಏನಾದರೂ ಕಟ್ ಮಾಡಿಕೊಂಡ್ರೆ ನಿಮಗೆ ನಾಳೆ ಗುರುವಾರ ಶುಕ್ರವಾರ ಯಾವುದೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಫೈನಲ್ ಆಗುತ್ತೆ, ಅದು ಆ ಕೆಲಸ ಆಗಬೇಕು ಅಂತಿದೆ, ನಾಳೆ ಯಾವುದೋ ಒಂದು ಅಗ್ರಿಮೆಂಟ್ ಇದೆ, ರಿಜಿಸ್ಟರ್ ಇದೆ, ಇವೆಲ್ಲ ಇರುತ್ತೆ. ಒಂದು ಹಂತಕ್ಕೆ ಬಂದಿರುತ್ತೆ, ಖುಷಿ ಇರುತ್ತೆ. ನಾವು ಯಾವುದೊಂದು ಲೆಕ್ಕ ನೋಡಲ್ಲ ಬಿಡು ಅಂತೇಳಿ ಒಂದು ಸಲ ಮಂಗಳವಾರ ಚೆಕ್ ಮಾಡ್ಕೊಂಡು ನೋಡಿ. ಯಾರಾದರೂ ಬುಧವಾರ ಗುರುವಾರ ಶುಕ್ರವಾರ ನಿಮಗೆ ಹಣ ಬರೋದಿದೆ, ಇದೆ ಚೆನ್ನಾಗಿ ಬರೆದಿಟ್ಕೊಳ್ಳಿ. ಮಂಗಳವಾರ ನಿಮ್ಗೆ ಬೇಕು ಅಂತಲೇ ಕಟ್ ಮಾಡಿ ನೋಡಿ, ಎಲ್ಲ ಫೈನಲ್ ಆಗಿದೆ, ಆ ಕೆಲಸ ಆಗೋದೇ ಇಲ್ಲ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಸೊ ಬ್ರೇಕ್ ಆಗುತ್ತೆ, ಅಲ್ಲಿ ಬ್ರೇಕಲ್ಲಿ ಆಗೋದೇ ಇಲ್ಲ, ಮುಗಿದೋಯ್ತದು. ಅಥವಾ ಪೋಸ್ಟ್ಪೋನ್ ಆದರೆ ಅದು ಒಂದು ರೀತಿ ಪೋಸ್ಟ್ಪೋನ್ ಆಗಿ ಮುಂದಕ್ಕೆ ಹೋದರೆ ಒಂದು ಲೆಕ್ಕಾಚಾರ ನಿಮಗೆ ಅದಾಗದೆ, ಅದರ ಲೆಕ್ಕ ಸಿಗದೆ ನಿಮಗೆ ಹಿಂದಕ್ಕೆ ಬಂದುಬಿಡುತ್ತೆ. ಈ ರೀತಿಯಾಗಿರುತ್ತೆ. ಇನ್ನು ಶುಕ್ರವಾರ ಮಾಡಿದ್ರೆ ಏನು ಹೇಳ್ತಾರೆ ಅಂದರೆ ಶುಕ್ರನಿಗೆ ಮಿತ್ರ ಸಂಖ್ಯೆ ಎಲ್ಲ ಕೂಡಿಸ್ಕೋಬೇಕಾಗುತ್ತೆ ನಾವು, ಅಷ್ಟು ದಿನಗಳು ಮುಂದಕ್ಕೆ ಹೋಗ್ಬಿಡುತ್ತೆ. ಅಂತಹ ಮಿತ್ರ ಸಂಖ್ಯೆಗಳನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ತಿಥಿಯ ಸಂಖ್ಯೆನ ಲೆಕ್ಕ ಮಾಡಿಕೊಂಡು ಆ ದಿನ ಇರೋ ನಕ್ಷತ್ರವನ್ನು ಲೆಕ್ಕ ಮಾಡ್ಕೊಂಡು ಹೇಳಿದರೆ ಅಷ್ಟೂ ದಿನಗಳು ಇವನ ಕೆಲಸ ಮುಂದಕ್ಕೆ ಹೋಗುತ್ತೆ, ಆಗೋದೇ ಇಲ್ಲ. ಅಂದರೆ ಆ ದೇವತೆ ಮುನಿಸ್ಕೊಂಡ್ರೆ ನಿಮ್ಮ ಕೆಲಸ ನಿಧಾನವಾಗುತ್ತೆ. ಅದಕ್ಕಾಗಿಯೇ ದೊಡ್ಡವರು ನಾವೇನಂತಂದರೆ ಅವ್ರಿಗೆ ಗೊತ್ತಿಲ್ಲ ಏನು ಅಂತ ಹೇಳ್ಬಿಡ್ತಾರೆ. ದೊಡ್ಡವರು ಹೇಳಿದ ಮೇಲೆ ಬಹುಶಃ ಅವ್ರು ಇದೆಲ್ಲ ಕೇಳಿಸ್ಕೊಂಡಿಲ್ಲ ಅಂತಂದ್ರು ಅದು ಪರಂಪರಾನುಗತವಾಗಿ ಬಂದಿರುತ್ತೆ. ಅದು ಬಂದಾಗ ಹಾಗೆ ಉಳಿಸ್ಕೊಂಡು ಹೋಗಿರ್ತಾರೆ, ಅದನ್ನು ಹೇಳ್ತಾರೆ. ಅದಕ್ಕಾಗಿ ದೊಡ್ಡವರು ಏನಾದರೂ ಹೇಳ್ತಾರೆ ಅದಕ್ಕೊಂದು ಅರ್ಥ ಇದ್ದೇ ಇರುತ್ತೆ. ಆ ಅರ್ಥವನ್ನು ಕೆಲವರು ಹೇಳ್ಬೋದು, ಹೇಳದೇ ಇದ್ದರೂ ಕೂಡ ಬಹುಶಃ ಇನ್ನು ನೋಡಿ ಆ ಹುಟ್ಟಿದ ದಿನ ಏನಾದರೂ ಹೇರ್ ಕಟ್ ಮಾಡ್ಕೊಳ್ಳೋದು, ಶುಕ್ರವಾರ ಮಂಗಳವಾರ ಮಾಡಿಕೊಂಡ್ರೆ ಕೂಡ ಆಯಸ್ಸು ಕ್ಷೀಣಿಸ್ತಾ ಬರುತ್ತೆ, ಅಥವಾ ಆಘಾತಗಳಾಗತ್ತೆ. ಅಪಘಾತಗಳಂತೂ ಖಂಡಿತ ಆಗುತ್ತೆ. ಅದಕ್ಕಾಗಿ ಆ ದಿನಗಳನ್ನ ಆ ದಿನ ಶುದ್ಧಿ ನೋಡಿಕೊಂಡೇ ಕೆಲವೊಂದು ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ಈ ವಿಚಾರ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ದೊಡ್ಡವ್ರು ಹೇಳ್ತಾರೆ ಅಂತ ಕೆಲವ್ರು ಫಾಲೋ ಮಾಡ್ತಿರ್ತಾರೆ, ಇನ್ನು ಕೆಲವ್ರು ಮಾಡ್ತಿರೋದಿಲ್ಲ. ಬಟ್ ನೀವು ಹೇಳಿದಂಥ ಮಾತುಗಳನ್ನ ಕೇಳಿದ್ಮೇಲೆ ಖಂಡಿತವಾಗ್ಲೂ ಮಂಗಳವಾರ ಆಗಲಿ ಶುಕ್ರವಾರಗಳಾಗಲಿ ಈ ತಪ್ಪುಗಳನ್ನ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಇಷ್ಟು ದಿವಸ ಮಾಡ್ತಾ ಇದ್ವಿ, ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡ್ಮೇಲೆ ಖಂಡಿತವಾಗ್ಲೂ ನಾವು ಮುಂದಕ್ಕೆ ಈ ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.